ವಿಜಯೋತ್ಸವದ ಹೊತ್ತಲ್ಲೇ ರಾಜ್ಯದಲ್ಲಿ ಸಾವಿನ ಸೂತಕ ಮನೆ ಮಾಡಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಘನಘೋರ ದುರಂತ ನಡೆಯಿತು. ವಿಜಯೋತ್ಸವದ ಹೊತ್ತಲ್ಲೇ ಸಾವಿನ ಸೂತಕ ರಾಜ್ಯದಲ್ಲಿ ಮನೆ ಮಾಡಿರುವಂಥದ್ದು. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಘನಘೋರ ದುರಂತ ಸಂಭವಿಸಿದ್ದು. ಟ್ರೋಫಿ ಗೆದ್ದ ಖುಷಿಯ ಸಂಭ್ರಮದ ನಡುವೆ ಆಘಾತ ಸೃಷ್ಟಿಯಾಯಿತು. ಅಭಿಮಾನಿಗಳಿಗೆ ಹುಚ್ಚೆದ್ದು ಕುಣಿಯುತ್ತಿದ್ದವರ ಹೃದಯ ಕ್ಷಣದಲ್ಲೇ ಸ್ತಬ್ಧವಾಯಿತು. ಆರ್ಸಿಬಿ ಟ್ರೋಫಿ ಗೆಲ್ತು ಅಂತ ಕುಣಿದು ಕುಪ್ಪಳಿಸ್ತಾ ಇದ್ರು ಅಭಿಮಾನಿಗಳು. ಈ ಸಂಭ್ರಮದ ಹೊತ್ತಲ್ಲೇ ಸಾವಿಗೆ ಸಾಕ್ಷಿಯಾಯಿತು ಕರುನಾಡು. 18 ವರ್ಷದ ವಿಜಯೋತ್ಸವ ಕಹಿ ಘಟನೆಗೆ ಸಾಕ್ಷಿಯಾಗಿದೆ ಇದೀಗ. 18 ವರ್ಷ ಕಾಯ್ದಿದ್ರು ಈ ಒಂದು ಗಳಿಗೆಗೋಸ್ಕರ. ಆದ್ರೆ ಸಾವಿನ ಸೂತಕ ಮನೆ ಮಾಡಿದೆ ರಾಜ್ಯದಲ್ಲಿ. ವಿಜಯೋತ್ಸವದ ಹೊತ್ತಲ್ಲಿ ಈ ರಾಜ್ಯದಲ್ಲಿ ಸಾವಿನ ಸೂತಕ ಮನೆ ಮಾಡಿರುವಂಥದ್ದು. ಕೆಂಪಾಗಿದೆ ಬೆಂಗಳೂರು ಇದೀಗ. ಸಾವಿನ ಸೂತಕ ಎಲ್ಲೆಡೆ ಮನೆ ಮಾಡಿದೆ. ಎಲ್ಲೆಲ್ಲೂ ಅಭಿಮಾನಿಗಳು ರಾರಾಜಿಸ್ತಾ ಇದ್ರು ನಿನ್ನೆಯಿಂದ. ಬಟ್ ಇವತ್ತು ಎಲ್ಲಾ ಕಡೆಯಲ್ಲೂ ಕೂಡ ಸಂಭ್ರಮ ಮನೆ ಮಾಡುವುದು ಹೊರಟೋಗಿ ಎಲ್ಲೋ ಒಂದ್ ಕಡೆ ದುಃಖಭರಿತರಾಗಿದ್ದಾರೆ ಎಲ್ಲರೂ ಕೂಡ. ನೀವು ನೋಡ್ತಾ ಇರ್ಬೋದು, ನಿನ್ನೆ ನಡೆದಂತ ಕಾಲ್ ತುಳಿತದಲ್ಲಿ ಎಲ್ಲಾ ರೀತಿಯ ಪಾದರಕ್ಷೆಗಳು ಕೂಡ ಅಲ್ಲೇ ಬಿದ್ದಿದ್ದಾವೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಯಾಕಂದ್ರೆ ಆ ರೀತಿಯ ಒಂದು ದೊಡ್ಡ ಮಟ್ಟದ ಜನಸಂದಣಿ ಇತ್ತು ನಿನ್ನೆ. ಲಕ್ಷಾಂತರ ಅಭಿಮಾನಿಗಳು ನೆರೆದಿದ್ರು ಎಲ್ಲರನ್ನ ನೋಡ್ಲಿಕ್ಕೆ, ಆಟಗಾರರನ್ನ ನೋಡ್ಲಿಕ್ಕೆ, ವಿಜಯೋತ್ಸವವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ. ಪಾದರಕ್ಷೆಗಳೆಲ್ಲ ಅಲ್ಲೆಲ್ಲೇ ಬಿದ್ದಿದೆ. ಯಾರ ಫೋನ್ ಹೋಗಿದೆ, ಯಾರು ಎಲ್ಲೋಗಿದ್ರೆ ಒಂದು ಗೊತ್ತಾಗ್ತಾ ಇರಲಿಲ್ಲ. ಈ ನಡುವೆ 11 ಜನ ಮೃತಪಟ್ಟಿರುವಂಥದ್ದು, 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿವೆ. ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಲೂ ಕೂಡ ಮೃತಪಟ್ಟವರ ಮನೆಗಳಲ್ಲಿ ಆಕ್ರಂದನ ಮುಗಿಲು ಬಿಟ್ಟಿದೆ. ರಾಜ್ಯದಲ್ಲಿ ಸಾವಿನ ಸೂತಕ ಮನೆ ಮಾಡಿದೆ. ಸಂಭ್ರಮ ಹೋಗಿ ಇದೀಗ ದುಃಖದ ವಾತಾವರಣ ಮನೆ ಮಾಡಿರುವಂಥದ್ದು. ಮೊನ್ನೆ ರಾತ್ರಿ ಆರ್ಸಿಬಿ ಕಪ್ ಗೆದ್ದಾಗ ಎಲ್ಲೆಲ್ಲೂ ಕೂಡ ಖುಷಿಯೋ ಖುಷಿ. ಆರ್ಸಿಬಿ ಅಭಿಮಾನಿಗಳ ಮುಖದಲ್ಲಿ ಆ ಮುಗುಳ್ನಗೆ, ಆ ಸಂತೋಷ ಎಲ್ಲವೂ ಕಾಣಿಸ್ತಾ ಇತ್ತು. ಅದಕ್ಕಿಂತ ಹೆಚ್ಚಿನದಾಗಿ ರಾತ್ರಿ 12:30, 1:30, 2:30ವರೆಗೂ ಅಭಿಮಾನಿಗಳು ಪಟಾಕಿನ ಸಿಡಿಸಿದ್ರು, ದೀಪಾವಳಿ ತರ ಆಚರಿಸಿದ್ರು. ಅದೇ ದಿನ ಆದಂಥ ಬೆಳಗ್ಗೆ ಆರ್ಸಿಬಿ ವಿಜಯೋತ್ಸವಕ್ಕೆ ಬಂತು. ಆ ದಿನ ನಡೆದಂಥ ಘಟನೆ, ಆ ಕಾಲ್ತುಳಿತ, ನಿನ್ನೆ ನಡೆದಂಥ ಕಾಲ್ತುಳಿತಕ್ಕೆ ಒಳಗಾಗಿ ಎಷ್ಟು ಜನ, 11 ಜನ ದುರ್ಮರಣಕ್ಕೀಡಾಗಿರುವಂಥದ್ದು. ಈ ಒಂದು ಘಟನೆಗೆ ಯಾರು ಹೊಣೆಯಾಗಿದ್ರೆ? ಆ ರೀತಿಯಾಗಿ ನಡೆದಿದ್ರಿಂದ ಎಲ್ಲವೂ ಕೂಡ ಮಾಸಿ ಹೋಗಿದೆ ಇದೀಗ. ಆ ಸಂಭ್ರಮ 17 ವರ್ಷ ಕಾಯ್ದಿದ್ರು ಈ ಸಂಭ್ರಮಕ್ಕೋಸ್ಕರ. ಎಲ್ಲ ಒಂದು ಸೋಲನ್ನು ಕೂಡ ಮರೆಸ್ಬಿಟ್ಟಿತ್ತು ಈ ಬಾರಿಯ ಗೆಲುವು. ಆದ್ರೆ ಆ ಗೆಲುವು ಕ್ಷಣಿಕ ಮಾತ್ರ ಉಳ್ಕೊಂತ ಆಗಿದ್ರೆ ಮುಂದುವರಿಯಕ್ಕಾಗ್ಲಿಲ್ಲ. ನಿನ್ನೆ ನಡೆದಂತಹ ಕಾಲ್ತುಳಿತ ಎಲ್ಲರನ್ನೂ ಕೂಡ ಸ್ತಬ್ಧ ಮಾಡಿದೆ ಇದೀಗ. ಎಲ್ಲರ ಹೃದಯ ಸ್ತಬ್ಧವಾಗಿದೆ ಕ್ಷಣಿಕದಲ್ಲಿ. ಆ ರೀತಿಯಾದಂತಹ ಜನಸಂದಣಿ ಇದ್ದಿದ್ದಂಥದ್ದು. ಯಾರು ಕೂಡ ಊಹಿಸಲಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಆದ್ರೆ ಆರ್ಸಿಬಿಗೆ ಕ್ರೇಜ್ ಇದೆ ಅನ್ನೋದು ಕೂಡ ಮುಂಚಿತವಾಗಿ ಎಲ್ರಿಗೂ ಗೊತ್ತಿತ್ತು. ಆರ್ಸಿಬಿ ಅಭಿಮಾನಿ ಬಳಗ ದೊಡ್ಡದು, ಎಲ್ಲವನ್ನ ಗೊತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸರಿಯಾದಂತಹ ಕ್ರಮ ತೆಗೆದುಕೊಳ್ಬೇಕಿತ್ತು ಅನ್ನೋ ಕೂಡ ಪ್ರಶ್ನೆಗಳು ಕಾಡ್ತವೆ ಎಲ್ಲರಲ್ಲೂ ಕೂಡ. ಇದೀಗ ಮೃತಪಟ್ಟವರ ಪೋಷಕರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಸರಿಯಾದ ನಿಯೋಜನೆ ಮಾಡಬೇಕಿತ್ತು ಸರ್ಕಾರ, ಮಾಡಿಲ್ಲ. ಈ ರೀತಿಯಾಗಿ ಎಲ್ಲರೂ ಕೂಡ ಹೇಳ್ತಾ ಇರೋವಂಥದ್ದು. ನೀವು ನೋಡ್ತಾ ಇರ್ಬೋದು, ವಿಧಾನಸೌಧದ ಗೇಟ್ ಕೂಡ ಮುರಿದಾಕ್ಬಿಟ್ಟಿದ್ರು. ಆ ಒಂದು ರೀತಿಯಲ್ಲಿ ಅಭಿಮಾನಿಗಳು ನೆರೆದಿದ್ದಂಥದ್ದು ಅಲ್ಲಿಗೆ. ಪೂರ್ತಿಯಾಗಿ ಅಲ್ಲಿ ಗೇಟು ಸಂಪೂರ್ಣವಾಗಿ ವಿಧಾನಸೌಧದ್ದು ಮುರಿದೋಗಿದೆ. ಅದ್ರ ಮೇಲೆಲ್ಲ ಹತ್ತಿದ್ರು, ಮರಗಳ ಮೇಲೆ ಹತ್ತಿದ್ರು ಅಭಿಮಾನಿಗಳು, ಮರಗಳ ಮೇಲೆ ಹತ್ತಿ ಕೂತಿದ್ರು ಆಟಗಾರರನ್ನ, ವಿರಾಟ್ ಕೊಹ್ಲಿನ ನೋಡ್ಲಿಕ್ಕೆ. ಜಿಗಿದು ಗೇಟ್ ಒಳಗಡೆ ಎಲ್ಲ ನುಸ್ತು, ಗೇಟ್ ಮೇಲ್ಗಡೆ ಹಾರಿ ಅಭಿಮಾನಿಗಳು ಹೋಗಿದ್ರು. ಇನ್ನು ಈ ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅವರ ಪಾದರಕ್ಷೆಗಳೆಲ್ಲ ಅಲ್ಲೆಲ್ಲೇ ಇದೆ. ಎಲ್ಲವೂ ಕೂಡ ಏನಾಯ್ತು, ಅಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಅಭಿಮಾನಿಗಳಿಗೂ ಕೂಡ ಗೊತ್ತಾಗ್ಲಿಲ್ಲ. ಆ ರೀತಿ ಒಂದು ಜನಸಂದಣಿ ಸೃಷ್ಟಿಯಾಗಿದ್ದಂಥದ್ದು. ಹುಚ್ಚೆದ್ದು ಕುಣಿತಾ ಇದ್ರು ಎಲ್ಲರೂ ಕೂಡ ಅಭಿಮಾನಿಗಳು. ಏನಿಲ್ಲ ಅಂದ್ರೂ 4:15ವರೆಗೂ ಆಚರಣೆ ಮಾಡಿದ್ದಾರೆ.
ಎಲ್ಲರೂ ಕೂಡ ಈ 18 ವರ್ಷದ ವಿಜಯೋತ್ಸವ ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಇದೀಗ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನ ಮುಟ್ಟಿದೆ.